ನಮಸ್ಕಾರ ವೀಕ್ಷಕರೇ, ಹಬ್ಬ ಈ ಆಕ್ಸಿಡೆಂಟ್ ಎನ್ನುವ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಹೇಳ್ತಾರಲ್ಲ ಸ್ಪೀಡ್ ಕಿಲ್ಸ್ ಅಂತ ಹೇಳಿ, ಅಂದರೆ ವೇಗ ಕೊಲ್ಲುತ್ತದೆ. ಯಾರನ್ನ? ಆಕ್ಸಿಡೆಂಟ್ ಮಾಡಿದವ್ರಿಗೂ ಹಾಗೆ ಆ ರೋಡ್ ಸೈಡ್ ಇರೋರಿಗೆ, ಅಮಾಯಕರಿಗೂ. ಇಲ್ಲಿ ಪಾಪ ಸ್ವಿಗ್ಗಿ ಅಂತ ಹೇಳಿ ಈಗ ನೈಟ್ ಊಟ ಗೀಟ ತಗೊಂಡು ಹೋಗ್ತಾರಲ್ಲ, ಆ ಹುಡುಗ ಅನಾಥ. ಆತನನ್ನ ಬಲಿ ತಗೊಂಡಿದ್ದು ಒಂದು ವಾಹನ. ಹಾಗೆ ಆತ ಹೊಡೆದು, ಅಂದರೆ 200-250 ಕಿಲೋಮೀಟರ್ ಸ್ಪೀಡ್ನಲ್ಲಿ ಅಷ್ಟು ಹೋಗಬೇಕು ಅಂದರೆ ಅಷ್ಟು ಅವಸರ ಏನಿತ್ತು? ಹೇಳ್ತಾರಲ್ಲ, ಎದಕ್ಕೆ ಹೋಗಿದ್ದಿ ಸಾಯ್ಲಿಕ್ಕೆ ಅಂತ ಹೇಳಿ, ನಿಜವಾಗ್ಲೂ ಸಾಯ್ಲಿಕ್ಕೆ ಹೋದಂಗಾಯ್ತು. ಇಲ್ಲಿ ಕೆಲವೊಂದು ಕಡೆ ಮೈಸೂರಿನಲ್ಲಿ ಬೆಳಕಿಲ್ಲ, ವಿಶೇಷವಾಗಿ ಹೇಳಬೇಕು ಅಂದರೆ. ಆಮೇಲೆ ಟ್ರಾಫಿಕ್ ಪೊಲೀಸರು ಎಲ್ಲಿ ನಿಂದಿರಬೇಕು ಅಲ್ಲಿ ನಿಲ್ಲಲ್ಲ ಅಂತ ಹೇಳ್ಬೋದು. ಇದು ವಿಶೇಷವಾಗಿ ಹೇಳ್ತಾರಲ್ಲ, ಆ ಚಲನ್ಗಳನ್ನು ಹರಿಲಿಕ್ಕೆ ಅಂತ ಹೇಳಿ ನಿಂದಿರ್ತಾರೆ, ಹರಿತಾರೆ, ಹರಿ ಅಂತ ಹೇಳಿ ಇವ್ರ ಮ್ಯಾಲೆ ಹೋಗ್ಬಿಡ್ತಾರೆ. ಇಲ್ಲಿ ವಿಲ್ಲಿಂಗ್ ಉದಯಗಿರಿ ಹೋದ್ರೆ, ಇನ್ನೊಂದು ಕಡೆ ಹೋದ್ರೆ, ಈಗ ಇರ್ಫಾನ್ ಅನ್ನೋರು ಹೇಳ್ತಾರೆ, ಈ ಮಾಹಿತಿಯನ್ನು ನೀಡಿದರೆ, ಅವು ಟೈರ್ಗಳು ಇನ್ನೊಬ್ರು ತಲೆ ಮೇಲೆ ಕೂಡ್ತಾರೆ. ಅದೊಂಥರ ಹುಡುಗಾಟ ಆಗ್ಬಿಟ್ಟಿದೆ. ಈ ತಂದೆ ತಾಯಿಯರು ರಾತ್ರಿ ಯಾಕೆ ಹೋಗ್ತೀಯಪ್ಪ ಮಗನೇ ಅಂತ ಕೇಳಂಗಿಲ್ಲ, ಯಾಕಂದ್ರೆ ಹುಡುಗರು ಅಷ್ಟು ಬಲುತ್ತು ಬಿಟ್ಟಿದ್ದಾರೆ. ನಿಜವಾಗ್ಲು ಅಲ್ಲಿ ಆ ರೀತಿ ಆದ್ಮೇಲೆ ಈ ಸಾವು ನ್ಯಾಯವೇ ಅಂತ ಕೇಳ್ತಾ, ನಾವು ತಂದೆ ತಾಯಿಯನ್ನ ವಿಶೇಷವಾಗಿ, ಇಲ್ಲಿ ನೀವೇನೋ ರಿಯಲ್ ಎಸ್ಟೇಟು ಅದು ಇದು ಮಾಡಿ ಹಣ ಸಂಪಾದನೆ ಮಾಡಿರ್ತೀರಿ, ಮಗ ಕಿರಿಕಿರಿ ಮಾಡ್ತಾನೆ ಅಂತ ಹೇಳಿ, ಈಗ ಅವಾಗ ನಾವು ಓದೋವಾಗ 10 ರೂಪಾಯಿ ಕೊಟ್ಟು ಕೇಳಿದ್ರೆ ಕಪಾಳಕ್ಕೆ ಬಡಿತಾ ಇದ್ರಿ. ಈಗ ಒಬ್ಬೊಬ್ಬರು ಜೋಬ್ನಲ್ಲಿ ಇಲ್ಲಿ 1000 ರೂಪಾಯಿ 5000 ಹೆಂಗ್ ಬೇಕಂಗೆ ಇರ್ತವೆ. ಅವಶ್ಯಕತೆಗಿಂತ ಜಾಸ್ತಿ ಮಕ್ಕಳನ್ನ ಕೊಡೋದು, ಈಗ ಅದಕ್ಕೆ ಹಣ ಕೊಡೋದು, ಜೊತೆಗೆ ಅವರ ಸ್ವೇಚ್ಛಾಚಾರಕ್ಕೆ ನೀವು ಮೌನವಾಗಿರೋದು ಇಂಥ ಆಕ್ಸಿಡೆಂಟ್ಗೆ ಕಾರಣ ಆಗ್ತದೆ. ನಂತರ ಒಂದು ಸರ್ಕಲ್ನಲ್ಲಿ ಮತ್ತೆ ಹುಟ್ಟಿ ಬಾ ಗೆಳೆಯ, ಮತ್ತೆ ಹುಟ್ಟಿ ಬಾ ಇದ್ದಾಗೆ ಅಲ್ಲಿ ನೀವು ಸಹ ಆತನ್ನ ಬದುಕಲಿಕ್ಕೆ ಸರಿಯಾಗಿ ಬಿಡಂಗಿಲ್ಲ. ಮತ್ತೆ ಹುಟ್ಟಿ ಬಂದಾಗ ನೀವು ಎಲ್ಲಿರ್ತೀರಿ, ಅವನೆಲ್ಲಿರ್ತಾನೆ. ಯೋಚನೆ ಮಾಡಿ. ಪ್ರತಿಯೊಂದು ಬ್ಯಾನರ್ಗೆ ಇದಕ್ಕೊಂದು ಬರವಣಿಗೆಯಲ್ಲಿ ಒಂದು ಕೂಡ ಅರ್ಥ ಇರಬೇಕು, ಅನರ್ಥ ಆಗ್ಬಾರ್ದು ಅಂತ ಹೇಳ್ತಾ, ಈಗ ಈ ಆಕ್ಸಿಡೆಂಟ್ ತುಣುಕನ್ನು ನೋಡಿ, ಜೊತೆಗೆ ಒಂದು ಪಾಠವನ್ನ ಇಲ್ಲಿ ವಿಶೇಷವಾಗಿ ನಾವು ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೆ ಸ್ವಲ್ಪ ಬೆಳಕನ್ನ ಚೆಲ್ರಿ. ಬರೀ ದಸರಾ ದೀಪಾವಳಿನಲ್ಲಿ ಮೈಸೂರು ಜಗಮಗಿಸಿದ್ರೆ ಬೂಟಾಟಿಕೆ ಅನ್ನಿಸ್ತದೆ. ದಿನ ಒಂದಿಷ್ಟು ಬೆಳಕಿರ್ಲಿ. ಹೈ ಮಾಸ್ಟ್ ಆ ಲೈಟ್ಗಳೇನಿದಾವಲ್ಲ, ಅಲ್ಲಿ ಇಲ್ಲಾರ್ದ ಕಾರಣ ಬೆಳಕು ಯಾರು ಪರ್ಸ್ ಹೊಡೆದ್ರು ಗೊತ್ತಾಗಂಗಿಲ್ಲ, ಯಾರು ತಲೆಗೆ ಹೊಡೆದ್ರು ಗೊತ್ತಾಗಂಗಿಲ್ಲ. ಏನಾದ್ರೂ ಕೂಡ ಒಂದೊಂದು ಫೋನ್ ಬರ್ತವೆ, ನಮ್ಮ ಹುಡುಗ ಬಿಟ್ಟು ಬಿಡಿ ಅನ್ನೋ ರೀತಿನಲ್ಲಿ. ನಿಜವಾಗ್ಲೂ ಇದು ನಾವು ಎಲ್ಲಿದ್ದೀವಿ ಅಂತಾನೆ ಗೊತ್ತಾಗಂಗಿಲ್ಲ. ಈಗ ಮೈಸೂರಿಂದ ಇರ್ಫಾನ್ ಅವರು ಏನ್ ಮಾತಾಡ್ತಾರೆ ಅಂತ ಹೇಳಿ ನಮ್ಮ ಧಾರವಾಡ ಸ್ಟುಡಿಯೋದಿಂದ ನಿಮ್ಗೆ ತೋರಿಸ್ತೇವೆ. ಸರ್ ನೋಡಿ, ಇದು ರಿಂಗ್ ರೋಡಿನ ದೀಪಾಲಂಕಾರಗಳು ಒಂದಿಲ್ಲ. ಪರಿಸ್ಥಿತಿ ಏನಾಗಬೇಕು? ದುರ್ಘಟನೆಗಳಾಗ್ದು ಇನ್ನೇನಾಗುತ್ತೆ? ಕತ್ಲೆ ಅಂದರೆ ಕತ್ಲೆ, ಬ್ಯಾರಿಕೇಟಿಂಗ್ ಇಲ್ಲ, ಏನಿಲ್ಲ, ಭಾಳ ವ್ಯವಸ್ಥಿತವಾಗಲೇ ಇಲ್ಲ. ದುರ್ಘಟನೆಗಳಾಗೋದು ಸಹಜ ಅಂತಲೇ ಹೇಳಬೇಕು. ಅಲ್ಲಿ ಲೈಟ್ ಇಲ್ಲ, ಅಲ್ಲೆಲ್ಲ ದೂರದಲ್ಲಿ 4 ಲೈಟ್ ಉರಿತಾ ಇದೆ. ಮಿಕ್ಕಿದ್ದು ಒಂದು ಪೋಲಲ್ಲಿ ಒಂದು ಲೈಟ್ ಇಲ್ಲ. ಈ ರಿಂಗ್ ರೋಡಲ್ಲಿ ಒಂದು ದೀಪ ಅಲಂಕಾರ ಇಲ್ಲ. ಮೈಸೂರು ಹೃದಯ ಭಾಗದಲ್ಲಿ ಇರೋ ಒಂದು ರಿಂಗ್ ರೋಡಲ್ಲಿ ಒಂದು ದೀಪ ಅಲಂಕಾರ ಇಲ್ಲ. ಎಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಗಮನ ಎಲ್ಲಿದೆ ಅಂತ ಗೊತ್ತಿಲ್ಲ. ಇವೆಲ್ಲ ಆಗಿ ದುರ್ಘಟನೆಗಳಾಗ್ತಾ ಇರೋದು
ಹೆಂಗೆ ಅಂತ ಸ್ವಲ್ಪ ಮಾಹಿತಿ ತಿಳಿಸ್ಬೇಕು. ತ್ರಿಭುವನವರೇ, ಕೃಷ್ಣಮೂರ್ತಿ, ಹುಬ್ಳಿ ಸ್ಟುಡಿಯೋದಿಂದ. ಸರ್ ನಮಸ್ತೆ. ನಮಸ್ತೆ. ಎಲ್ಲಿ ಏನ್ ಮೈಸೂರಿನಲ್ಲಿ ಜೀವ ಹಿಡ್ಕೊಂಡು ಓಡಾಡ್ಬೇಕಂತಾರಲ್ಲ, ಹಂಗಾಗ್ಬಿಟ್ಟಿದ್ಯಾ? ಏನದು ಆಕ್ಸಿಡೆಂಟ್ ನೀವು ಕಳ್ಸಿದಿರಲ್ಲ ಈಗ ವಿಜುವಲ್ಸ್, ಎಲ್ಲಿ ಸರ್ ಅದು? ಏನಾಗಿದೆ ಆಕ್ಚುಲಿ? ನಾನು ಲಾಸ್ಟ್ ಟೈಮ್ ನೋಡಿದ್ದೆ, ನಾನು ವಿಲ್ಲಿಂಗ್ ಮಾಡೋದು ಉದಯಗಿರಿ ಒಳಗೆ ಆ ಕಡೆ ಈ ಕಡೆ ಮುಂದೆ, ಆಮೇಲೆ ಅವು ಟೈರ್ಗಳೆಲ್ಲ ಇನ್ನೊಬ್ರು ತಲೆಮಾಳಿ ಇಡಷ್ಟು ಗಾಡಿನ ಮುಂದೆ ಎಬ್ಬಿಸ್ತಾರೆ. ಏನಿದೆ ಕತೆ ಇದು? ಸರ್ ವಿಚಾರ ಏನಂದ್ರೆ, ಮೈಸೂರು ಹೃದಯ ಭಾಗದಲ್ಲಿ ರಾತ್ರಿ ವೇಳೆಯಲ್ಲಿ ದೀಪ ಅಲಂಕಾರ ಮೊಟ್ಟ ಮೊದಲಿಗೆ ಒಂದು ಇಲ್ಲ. ಅದರಲ್ಲಿ ಮೈಸೂರು ಮಹಾನಗರ ಪಾಲಿಕೆ ವಿಫಲರಾಗಿದ್ದಾರೆ. ಎರಡನೇದಾಗಿ ನೆಲ್ಸನ್ ಮಂಡೇಲಾ ರೋಡ್ ಅಲ್ಲಿ ಸಮಯ ರಾತ್ರಿ 12:15 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ವೀಲಿ. ಅದು ರಾತ್ರಿ 12:15 ಗಂಟೆ ರಾತ್ರಿಯಿಂದ ವೀಲಿಗಳು ಸ್ಟಾರ್ಟ್ ಮಾಡಿ ಈ ದುಡ್ಡು ಹಣಕಾಸು ಸಂಪಾದನೆ ಮಾಡಿರ್ತಾರಲ್ಲ ತಂದೆ ತಾಯಿ ಅಂತ ಅವ್ರ ಮಕ್ಕಳು ಬಹಳ ಜೋರಾಗಿ ಲಕ್ಷಾಂತರ ರೂಪಾಯಿ ದ್ವಿಚಕ್ರ ವಾಹನದಲ್ಲಿ ಹೋರಾಟ ಮಾಡಿ ಅಮಾಯಕರ ಮೇಲೆ ವೀಲಿ ಮಾಡ್ತಾರೆ ಅವರು. ಈಗ ಸುಮಾರಾಗಿ 220 ಕಿಲೋಮೀಟರ್ ಸ್ಪೀಡ್ ವೇಗದಲ್ಲಿ ಬಂದು ಪಾಪ ಇವನು ಸುಗ್ಗಿಲಿ ಪಾಪ ಅನಾಥ್ ಹುಡುಗ ಅಂತವ್ರ ಮೇಲೆ ದಾಳಿ ನಡೆಸಿ ಈ ದುರ್ಘಟನೆ ಆಗಿದೆ ಸರ್. ಇದು ಸ್ವಿಗ್ಗಿ ಡೀಲ್ ಮಾಡ್ತಾ ಇದ್ನ ಪಾಪ ಹುಡುಗ. ಸ್ವಿಗ್ಗಿದು ರಾತ್ರಿ ಟೈಮ್ ಅಲ್ಲಿ ಊಟ ಸಪ್ಲೈ ಮಾಡೋ ಹುಡುಗ, ಅನಾಥ ಹುಡುಗ, ಅವನು ಕೀರ್ತಿ ಅಂತ ಒಬ್ಬ ಹುಡುಗ, ಅವನ ಮೇಲೆ ಈ ರೀತಿಲಿ ದುರ್ಘಟನೆ ಆಗಿದ್ದು ಇವತ್ವರೆಗೆ ಯಾರು ಸಮಾಜದ ಕಳೆಕಳೆಯಾಗಿ ಯಾರು ಅವನ ಮೇಲೆ ಗಮನ ಸೆಳೆಸಿಲ್ಲ. ರಾಜಕಾರಣಿಗಳಾಗ್ಲಿ ಯಾರು ಆಗ್ಲಿ ಯಾರು ಹೋಗಿ ಆ ವಿಚಾರಕ್ಕೆ ಏನು ಮುಟ್ಟು ನೋಡಿಲ್ಲ. ಅವನ್ ಪಾಪ ಅವ್ನ ಕರ್ಮ ಹೆಂಗಿರ್ಬೇಕ್ರಿ? ಅವ್ನು ಹೋಗೋವಾಗ ಅಷ್ಟು ಸ್ಪೀಡ್ ಆಗಿ ಹೊಡ್ಕೊಂಡೋಗಿ ಮೋಸ್ಟ್ಲಿ ಅವನು ಬಿದ್ದಿರ್ಬೇಕಲ್ಲ ಗಾಡಿ. ಅವನು ಸ್ಪಾಟ್ ಔಟ್ ಆಗ್ಬಿಟ್ಟ. ಅವನು ಅಲ್ಲೇ ಸ್ಪಾಟ್ ಔಟ್ ಆಗಿ ತೀರೋಗ್ಬಿಟ್ಟಿದ್ದಾನೆ. ಇವನ್ ಗಾಡಿಗೆ ಬೆಂಕಿ ಹತ್ಕೊಬಿಟ್ಟಿ ಇವನು ಮಾರನೇ ಬೆಳಗ್ಗೆ ತೀರೋಗ್ಬಿಟ್ಟಿದ್ದಾನೆ. ಇಬ್ರು ಹೋದ್ರು. ಒಂದು ಜೀವ ತಗೊಂಡು ಹೋದ್ರು, ಇನ್ನೊಬ್ರು ಜೀವ ಅಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗ್ಬಿಟ್ರು. ಮುತಾತ್ಮರಂತ ಹೇಳಿದ್ರು ಕಡಿಮೆನೆ ಸರ್ ಆ ಸುಗ್ಗಿ ಹುಡುಗನ್ಗೆ. ಹೌದು. ಈಗ ಸೀಮಾ ಲಟ್ಕರ್ ಅವರು, ಅವ್ರಿಗೂ ಟ್ರಾಫಿಕ್ ಬರ್ತದೆ. ಇಲ್ಲಿ ಟ್ರಾಫಿಕ್ನವ್ರು ಎಲ್ಲೆಲ್ಲೇ ಒಂದ್ ಕಡೆ ಲೈಸೆನ್ಸ್ ಇಲ್ಲ, ಅದಿಲ್ಲ, ಹೆಲ್ಮೆಟ್ ಇಲ್ಲ ಅಂತ ಹಿಡಿತಿರ್ತಾರಲ್ಲ. ಈ ಜಾಗದಲ್ಲಿ ಏನಂತ ಕೇರ್ ಇಲ್ವಾ ಹೆಂಗೆ ಅಂತ? ಇಲ್ಲ, ಸೀಮಾ ಲಾಟ್ಕರ್ ಮೇಡಮ್ ಅವ್ರಿಗೆ ನಾನು ಕಳಿಕಳಿಯಾಗಿ ವಿನಂತಿಸಿ ಏನಂದ್ರೆ, ರಾತ್ರಿ ವೇಳೆಯಲ್ಲಿ ಸಿವಿಲ್ ಡ್ರೆಸ್ ಮೂಲಕ ಪೊಲೀಸ್ ಗಸ್ಟ್ಗಳನ್ನ ಮಾಡಬೇಕು. ಮಾಡಿ ಇಂತ ವೀಲಿಗಳು ಮಾಡೋರ್ಗೆ ಕಾನೂನು ರೀತಿಲಿ ಕಠಿಣ ಕ್ರಮ ತೆಗೆಸ್ಕೋಬೇಕು. ಈಗ ಇರ್ಫಾನ್ ಅವ್ರೆ, ಇದನ್ನ ಮಾಡಕ್ ಹೋದ್ರೆ ಫೋನ್ಗಳು ಬರ್ತಾವಲ್ಲ, ನಮ್ ಹುಡುಗ ಬಿಟ್ಬಿಡಿ, ಅಂತವ್ರಿಗೆ ಏನ್ ಸಂದೇಶ ಕೊಡಕ್ ಇಷ್ಟಪಡ್ತೀರಾ? ಕಾನೂನು ರೀತಿಲಿ ಕ್ರಮ ಜರುಗಿಸಿ ಇಂತ ವಿದ್ವಾನಗಳಾಗ್ಬಾರ್ದಂತ ನಿಮ್ಮ ಮೂಲಕ ನಾನು ಹೇಳಕ್ ಬಯಸ್ತೀನಿ ಸರ್. ಈಗ ಅಲ್ಲಿ ಆಮೇಲೆ ದೀಪಾಲಂಕಾರ ನೀವು ಹೇಳಿದ್ರಲ್ಲ, ಅಲ್ಲಿ ಬೀದಿ ದೀಪಗಳು ಇಲ್ಲಾರದ್ರಿಂದನೇ ಅರ್ಧ ಕಳ್ತನ ಅವು ಇವು ಶುರು ಆಗ್ತಾವಲ್ಲ. ಮೊಟ್ಟ ಮೊದಲಿಗೆ ಇದು ಮೈಸೂರು ಮುಖ್ಯಮಂತ್ರಿ ತವರೂರು. ಇದು ಇಡೀ ರಾತ್ರಿ ಮೇಡಮ್ ಸೀಮಾ ಲಾಟ್ಕರ್ ಆಗ್ಲಿ, ತನ್ವೀರ್ ಆಸಿಫ್ ಕಮಿಷನರ್ ಅವರಾಗ್ಲಿ, ಯಾರನ್ನಾರ ದ್ವಿಚಕ್ರ ವಾಹನದಲ್ಲಿ ಒಂದ್ ಸುತ್ತ ಹಾಕಿ ನೋಡ್ಲಿ ಮೈಸೂರು ಯಾವ ಪರಿಸ್ಥಿತಿಲಿ ಇದೆ ಇವತ್ತಂತ. ನ್ಯಾಯವಾಗಿ ದೀಪಾಲಂಕಾರ ಇದ್ರೆ ಅಲ್ಲಲ್ಲಿ ಒಂದ್ ಬ್ಯಾರಿಕೇಡಿಂಗ್ ಆಗಿರ್ಬೇಕು. ಆಮೇಲೆ ರೇಡಿಯಂ ಪೇಂಟ್ ಗಳು ಆಗಿದ್ರೆ ಒಂಚೂರು ನಿಧಾನವಾಗಿ ಚಲಿಸಕ್ಕೆ 4 ಜೂಮ್ ಕ್ಯಾಮ್ರಾಗಳು ಹಾಕ್ಬೇಕು ನೆಲ್ಸನ್ ಮಂಡೇಲಾ ರೋಡ್ ಅಲ್ಲಿ. ನಿಮ್ಮ ಮೂಲಕ ಮೇಡಮ್ ಅವ್ರಿಗೆ ನಾನು ವಿನಂತಿಸ್ತಾ ಇರೋದಷ್ಟೇ, ಒಬ್ಬರ ಜೀವ ಇವತ್ತು ಪ್ರಾಣಿ ಪಕ್ಷಿಗಳ ಜೀವಕ್ಕೆ ಏನ್ ಅರಣ್ಯ ಇಲಾಖೆ ಕಾನೂನು ರೀತಿಯಲ್ಲಿ ಯಾವ ರೀತಿಲಿ ಕ್ರಮ ತಗೊಂಡು ಒಂದ್ ಕೋತಿಗೆ ಹೊಡ್ಬಿಟ್ರೆ 10 ವರ್ಷ ಜೈಲು ಶಿಕ್ಷೆ ನಾವು ಅನುಭವಿಸ್ಬೇಕು. ಕೋತಿ ಜೀವಕ್ಕಿಂತ ಕೀಳಾಗಿ ವರ್ತನೆ ಆಗ್ತಾ ಇದೆ ಮನ್ಸಿನ ಜೀವ ಇವತ್ತು. ಬಹಳ ಅದ್ಭುತವಾಗಿ ಹೇಳಿದ್ರಿ ಇರ್ಫಾನ್ ಅವ್ರು. ನಿಜವಾಗ್ಲು ಒಂದು ಜೀವಕ್ಕೆ ಬೆಲೆ ಇಲ್ವಾ ಅನ್ನಂಗ್ ಆಗ್ಬಿಡಿದೆ ಇಲ್ಲಿ ಅಂತ ಹೇಳಿ. ಅರಣ್ಯ ಇಲಾಖೆಯಲ್ಲಿ ಇರೋ ಕೋತಿಗೆ ಇರೋ ಬೆಲೆ ಇವತ್ತು ಮನ್ಸಿನ್ಗೆ ಇಲ್ಲ. ಈಗ ಈ ಅನಾಹುತ ಆಗಿದ್ರಲ್ಲಿ ಯಾರ್ಯಾರು ಇದ್ರ ಜೊತೆಲಿ ಸೇರ್ಕೊಂಡು ವೇಲಿ ಮಾಡಿಸಿದಾರ ಅವ್ರ ಮೇಲೆ ಎಲ್ಲ ಕಾನೂನು ರೀತಿಯಲ್ಲಿ ಕ್ರಮ ತೆಗಿಕೋಬೇಕು. ಈಗ ಪೊಲೀಸರಿಗೆ, ಸೀಮಾ ಲಾಟ್ಕರ್ ಅವ್ರಿಗೆ, ನೀವು ಕಮಿಷನರ್ಗೂ ಒಂದು ಸಂದೇಶ ಕೊಡ್ತಾ ಇದ್ದೀರಿ. ಪ್ಲಸ್ ಈಗ ನೀವು ಹೇಳಿದ್ರಲ್ಲ ಸಿದ್ದರಾಮಯ್ಯ ಸರ್, ಸಮಾಜಕ್ಕೆ ಒಂಥರ ಸಂದೇಶನೇ ಇದು. ಮೊಟ್ಟ ಮೊದಲಿಗೆ ಮಹಾನಗರ ಪಾಲಿಕೆಯಲ್ಲಿ ಇರೋ ಎಲ್ಲ ಅಧಿಕಾರಿಗಳು ದೀಪಾಲಂಕಾರ ಅಳವಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ಈಗ ನೀವು ಕಾರ್ಪೊರೇಷನ್ ಕಮಿಷನರ್ಗೂ ಅದೇ ಹೇಳ್ತೀರಿ, ದೀಪಗಳಿರ್ಲಿ, ಬೆಳಕಿರ್ಲಿ ಅಂತ, ಜೀವನದಲ್ಲೂ ಬೆಳಕಿರ್ಲಿ, ರೋಡಿಗೂ ಬೆಳಕಿರ್ಲಿ ಅಂತ ಹೇಳ್ತೀರಾ. ಮಾತಲ್ಲಿ ಒಂದ್ ಇಂಕರನ್ನು ಸುಳ್ಳಿದ್ರೆ ನಾರಾಯಣ ರುದ್ರಾಲ ಮುಂಭಾಗದಲ್ಲಿರುವ ರಿಂಗ್ ರೋಡ್ ಅಲ್ಲಿ ನೀವು ಒಂದ್ ಸುತ್ತ ಹಾಕಿ ನೋಡಿ ಪರಿಸ್ಥಿತಿನ. 1.5 ತಿಂಗಳ ಹಿಂದೆನೂ ಅದೇ ತರ ಆಕ್ಸಿಡೆಂಟ್ ಆಗಿ 2 ಜೀವ ಕಳ್ಕೊಬಿಟ್ರು ಅಲ್ಲಿ.
ಇದೇ ಕಾರಣಕ್ಕೆ ಹೇಳಿದ್ರ ನೀವು ಜೀವಕ್ಕೆ ಬೆಲೆ ಇಲ್ಲ, ಒಂದು ಕೋತಿಗೆ ಬೆಲೆ ಇದೆ ಮನುಷ್ಯರಿಗಿಲ್ಲ ಅಂತ ಹೇಳಿದ್ ಇದಕ್ಕೆನಾ? 100% ಸತ್ಯ. ಓಕೆ ಓಕೆ. ಅಂತಕನ ದೂತನಿಗೆ ಕಿಂಚಿತನ ದಯವಿಲ್ಲ. ಮಾತಿದು. ನಿಜ ನಿಜ ನಿಜ, ಅದ್ಭುತವಾಗಿ ಹೇಳಿದ್ರಿ. ಇಲ್ಲ, ನಾವು ನಿಮ್ಮ ಸಂದೇಶವನ್ನ, ನಿಮ್ಮ ಕಳಕಳಿಯನ್ನ ಹಾಗೆ ಒಂದು ಮಸೂದೆ ಜಾರಿ ಆಗ್ಬೇಕು. ಸರ್ಕಾರ, ರಾಜ್ಯ ಸರ್ಕಾರ ಆಗ್ಲಿ, ಕೇಂದ್ರ ಸರ್ಕಾರದವರಾಗ್ಲಿ, ಇವತ್ತು ಇದಕ್ಕೆ ಒಂದು ಮಸೂದೆ ಜಾರಿ ಮಾಡ್ಬೇಕು. ನೀವೇ ಇದಕ್ಕೆ ಮೂಲಭೂತ ಕಾರಣ. ಯಾರಂದ್ರೆ ಗರುಡ ಟಿವಿ ಕೃಷ್ಣಮೂರ್ತಿ ಅವ್ರಿಗೆ ಸಮಾಜದ ಮೇಲೆ ಬಹಳ ವಿಶ್ವಾಸ ಇದೆ, ಸಮಾಜದ ಜನರ ಮೇಲೆ ವಿಶ್ವಾಸ ಇದೆ. ಅಂದ್ರೆ ನೀವೇ ಈ ವಿಚಾರವಾಗಿ ಸಂದೇಶ ಒಪ್ಪಿಸ್ಬೇಕು. ಖಂಡಿತ ಖಂಡಿತ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ ಇರ್ಫಾನ್ ಅವರೇ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.